ನಮಸ್ತೆ ಫ್ರೆಂಡ್, ಜ್ಯೋತಿ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಾಗಮಂಗಲ ಬಿಟ್ಟು ಮುಂದೆ ಹುಲ್ಲೇನಹಳ್ಳಿ ದೇವಿ ದೈತ್ಯಮ್ಮ ಮಾಯವ್ವ ಚಿಕ್ಕಮ್ಮ 3 ಜನ ನೆಲೆಸಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ, ಪೂಜೆ ಮಾಡಿಸ್ಕೊಬರೋಣ ಅಂತ. ದಯವಿಟ್ಟು ಈ ವಿಡಿಯೋ ಫುಲ್ ನೋಡಿ. ಅಲ್ಲಿ ಹೋಗೋ ದಾರಿಲಿ ಬಿಂಡಿಗ್ನವಲೆ ನೆಲಮಂಗಲ ಬಿಂಡಿಗ್ನವಲೆ ನಾಗಮಂಗಲ ಮತ್ತು ಯಾವ್ಯಾವ ಊರುಗಳು ಬರ್ತವೆ ಅಂತ ಅವೆಲ್ಲ ಫುಲ್ ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ಹೊಸ ಸೆಲ್ಫಿ ಸ್ಟಿಕ್ ತಗೊಂಡಿದ್ದೆ, ಅದರಲ್ಲಿ ವಿಡಿಯೋ ಚೆನ್ನಾಗಿ ಕವರ್ ಮಾಡ್ಬೋದು, ಕೈ ನೋವು ಬರೋಲ್ಲ. ವಿಡಿಯೋನ ಸೆಲ್ಫಿ ಸ್ಟಿಕ್ಕಿಗೆ ಮೊಬೈಲ್ ಸಿಕ್ಸಿದ್ರೆ ಮುಗೀತು ಕೆಲಸ. ಸ್ಟಿಕ್ ಒಂದು ಹಿಡ್ಕೊಂಡ್ರೆ ನೀಟ್ಲಾಗಿ ಹತ್ತಾಗಿತ್ತ ತಿರ್ಸ್ಕೊಂಡು ಹೋಗ್ಬೋದು. ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕೆ ಸುಲಭ ಆಯಿತು. ಸೆಲ್ಫಿ ಸ್ಟಿಕ್ಕಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವಿಡಿಯೋ ನೋಡಿ ಫ್ರೆಂಡ್, ವ್ಯೂವರ್ಸ್ ಕಮ್ಮಿ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಊಟ ಕೊಟ್ಟರು. ಊಟ ಸೂಪರ್ ಆಗಿತ್ತು. ಒಂದು ಒಬ್ಬಟ್ಟು, ಉಪ್ಪಿನಕಾಯಿ, ಅನ್ನ, ಸಾಂಬಾರು, ಪುಳಿಯೋಗರೆ. ವಿಶೇಷ ದಿನದಲ್ಲಿ ಊಟ ಭಕ್ತಾದಿಗಳು ಮಾಡಿಸ್ತಾರಂತೆ. ಹರಕೆ ಮಾಡ್ಕೊಂಡವರು ಇವತ್ತು ಯಾರೋ ಭಕ್ತಾದಿಗಳು ಮಾಡಿಸಿದ್ರು. ಊಟ ಚೆನ್ನಾಗಿತ್ತು. ಊಟ ಮಾಡಿ ಹಾಲು ಕರಿಯೋಕ್ಕೆ ಲೇಟ್ ಆಗುತ್ತೆ ಅಂತ ಒಂದು 3 ಗಂಟೆ ಅಷ್ಟೊತ್ತಿಗೆ ಊರಿಗೆ ಬಂದು ಕದ್ಬೆಳ್ಳಿಲಿ ಪಾನಿಪುರಿ ತಿನ್ಕೊಂಡು ಮತ್ತೆ ಊರಿಗೆ ಬಂದು ಫ್ರೆಂಡ್. ನೋಡಿ ಪ್ಲೀಸ್, ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ವ್ಯೂವರ್ಸ್ ಜಾಸ್ತಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮೊಬೈಲಲ್ಲಿ ವಿಡಿಯೋದಲ್ಲಿ ಏನು ತಪ್ಪಿದೆ ಕಮೆಂಟ್ ಮಾಡಿ, ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಫುಲ್ವರೆಗೂ ನೋಡಿ. ತುಂಬ ಚೆನ್ನಾಗಿದೆ ದೈತ್ಯಮ್ಮ ಮಾಯವ್ವ ಪೂಜೆ, ವಿಶೇಷವಾದ ಪೂಜೆ. ಆಯುರ್ವೇದಿಕ್ ಎಣ್ಣೆಗಳೆಲ್ಲ ಮಾರ್ತಾರೆ ಫ್ರೆಂಡ್. ಇಲ್ಲಿ ನೋಡಿ, ಇಲ್ಲೇ ಮಾರ್ತಾರೆ. ಏನಪ್ಪ ಅಂದರೆ ಆಯುರ್ವೇದಿಕ್ ಎಣ್ಣೆಗಳು ಎಲ್ಲ ನಾಗಮಂಗಲ 6 ಕಿಲೋಮೀಟ್ರ್ ಇದೆ. ತಾಯಿ ಮಾರಮ್ಮ ದೇವಿ ಸನ್ನಿಧಿ ದೇವಸ್ಥಾನ. ಒಳ್ಳೆ ಜಗಳ ನಡೀತೈತೆ. ತುಪ್ಪದ ಮಾಡು ತಾನೇ ಇದು.
ಅಲ್ಲೆಲ್ಲ ಐತಲ್ಲ ತಕ್ಕ ಮನೆ ಎತ್ತಿನ ಗಾಡಿ ಬರ್ತಾ ಇದೆ ನೋಡಿ ಫ್ರೆಂಡ್. ಎತ್ತಿನ ಗಾಡಿ ಇನ್ನು ನಾಗಮಂಗಲ 3 ಕಿಲೋಮೀಟರ್ ಇದೆ. ಮಾಯವ್ವ ದೇವಿ ಪೂಜೆ. ಮಾಯವ್ವ, ದೈತ್ಯಮ್ಮ, ಶಿವ 3 ದೇವತೆಗಳು ಒಂದೇ ದೇವಸ್ಥಾನದಲ್ಲಿದ್ದಾವೆ. ಇದು ಮಾಯವ್ವ. ಈಗ ಮಾಯವ್ವಗೆ ಮಂತ್ರ ಘೋಷಣೆ ನಡೀತಾ ಇದೆ. ನಮ್ಮನ್ನ, ನಮ್ಮ ಮನೇನ, ನಮ್ಮ ದನನ, ಕರುನ, ಎಮ್ಮೆ, ಆಡು, ಕುರಿ ಎಲ್ಲವನ್ನೂ ಕಾಯುವಂಥ ದೇವಿ ನಮ್ಮ ಚಿಕ್ಕಮ್ಮ ತಾಯಿ. ಕೋಟಿ ನಮೋ ನಮೋ. ಊಟದ ವ್ಯವಸ್ಥೆ ಇತ್ತು ದೇವಸ್ಥಾನದಲ್ಲಿ. ಊಟ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಹೊಂಟು. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.